ಹಾಯ್, KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ನಂತರ ಅದರಲ್ಲಿ ಯಾವ್ಯಾವ ಡೀಟೇಲ್ಸ್ ಇರುತ್ತೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವ್ಯಾವ ಪ್ರೋಸೆಸ್ ನಲ್ಲಿ ಹೆಲ್ಪ್ ಆಗುತ್ತೆ, ಎಲ್ಲಾ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ. ಮೊದಲಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರ ಅಫಿಷಿಯಲ್ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ. kea.ka.nic.in ಅಥವಾ cetonline.karnataka.gov.in. ಸೊ ಅದನ್ನ ಓಪನ್ ಮಾಡಿದ್ರೆ ಇದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 3 ಲೈನ್ಸ್ ಕಾಣ್ತಾ ಇದೆ. ಅದನ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಪ್ರವೇಶ ಅನ್ನೋ ಆಪ್ಷನ್ ಇದೆ, ಹೌದಾ? ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ UGCET 2026 ಅನ್ನೋ ಆಪ್ಷನ್ ಇದೆ. ಅದನ್ನ ಕ್ಲಿಕ್ ಮಾಡೋಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ, ಸರಿನಾ? ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸರಿ, ಹಾಗಿದ್ರೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅಲ್ಲಿ UGCET 2026 ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತಿದೆ, ಹೌದಾ? ಸೊ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಏನೋ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಈಗ ಸ್ಕ್ರೀನ್ ಮೇಲೆ UGCET 2026 ಫಲಿತಾಂಶ ಲಿಂಕ್ ಅಂತ ಇದೆ. ಅಲ್ಲೇ ಅಂದ್ರೆ ಫಸ್ಟ್ ಆಪ್ಷನ್ ಏನಿದೆ ಅಲ್ಲೇ ನಿಮಗೆ ಮತ್ತೊಂದು ಆಪ್ಷನ್ ಬರುತ್ತೆ. ಏನ್ ಗೊತ್ತಾ? UGCET 2026 ಪರಿಶೀಲನಾ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ. ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಸೊ ಈ ರೀತಿ ಬರುತ್ತೆ, ಸರಿನಾ? ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಲಾಗಿನ್ ID ಅಥವಾ ಅಪ್ಲಿಕೇಶನ್ ನಂಬರ್ ಅದನ್ನ ಎಂಟರ್ ಮಾಡಬೇಕು. ಅದಂತರ ಪಾಸ್ವರ್ಡ್ ಅನ್ನ ಎಂಟರ್ ಮಾಡೋದಕ್ಕೆ ಹೇಳ್ತಾರೆ, ಅಲ್ಲಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಬೇಕು. ನಂತರ ಕ್ಯಾಪ್ಚಾ ಕೊಟ್ಟಿರ್ತಾರೆ, ಅದನ್ನ ಎಂಟರ್ ಮಾಡಬೇಕು. ಅದ ನಂತರ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕೊಟ್ಟಿರುವಂತಹ ನಂಬರ್ ಏನಿದೆ ಅದಕ್ಕೆ OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ಲಾಗಿನ್ ಆಗಬಹುದು. ಇದ್ರೆ ಫೇಸ್ ID ಏನಿದೆ ಅದ್ರ ಮೂಲಕ ಲಾಗಿನ್ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಒಮ್ಮೆ ನೀವು ಲಾಗಿನ್ ಆದ್ರಿ ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಿಮಗೆ ಸಿಗುತ್ತೆ. ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವ ರೀತಿ ಇರುತ್ತೆ ಅಂತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಈ ರೀತಿ ಇರುತ್ತೆ. ಇದರಲ್ಲಿ ಯಾವ್ಯಾವ ಡೀಟೇಲ್ಸ್ ಇರುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಇದನ್ನ ಹೇಳೋದಾದ್ರೆ, ಮೊದಲಾಗಿ ಎಲ್ಲದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ನಂಬರ್ ಅಂತ ಕೊಟ್ಟಿರ್ತಾರೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ, ಅಥವಾ CET ನಂಬರ್ ಅಂತ ಕೊಟ್ಟಿರ್ತಾರೆ. ಸೊ ಆ ಆಪ್ಷನ್ ಎಂಟ್ರಿ ನಂಬರ್ ಏನಿದೆ ಅದು ನಿಮಗೆ ಮುಂದೆ ಈ ಕೌನ್ಸಿಲಿಂಗ್ ರಿಲೇಟೆಡ್ ಪ್ರತಿ ಸಲ ಲಾಗಿನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಆಪ್ಷನ್ ಎಂಟ್ರಿ ನಂಬರ್ನ ಪ್ರತಿ ಸಲ ಎಂಟರ್ ಮಾಡೇ ನೀವು ಲಾಗಿನ್ ಆಗಬೇಕು, ಸರಿನಾ? ಆ ಪರ್ಟಿಕ್ಯುಲರ್ ಇಂಪಾರ್ಟೆಂಟ್ ನಂಬರ್ ಏನಿದೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಫೋಟೋ ಇರುತ್ತೆ, ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ಅನ್ನು ಕೂಡ ಸ್ಕ್ಯಾನ್ ಮಾಡೋದಕ್ಕೆ, ಲಾಗಿನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು ಹಿಂದಿನ ವರ್ಷ. ಸೊ ಈ ವರ್ಷ ಕೂಡ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಅಡ್ಮಿಷನ್ಗೆ ಹೋಗ್ತಿರಲ್ವ ನೀವು, ಅಡ್ಮಿಷನ್ಗೆ ಹೋದಾಗ ಸೊ ಇದನ್ನ ಸ್ಕ್ಯಾನ್ ಮಾಡಲಾಗತ್ತೆ ನಿಮ್ಮ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋದಕ್ಕೆ, ಸರಿನಾ? ಅದ್ರ ನಂತರ ಮತ್ತೆಲ್ಲಿ ಹೆಲ್ಪ್ ಆಗುತ್ತೆ, ಮತ್ತೇನು ಡೀಟೇಲ್ಸ್ ಇರುತ್ತೆ ಇದು ನಿಮ್ಗೆ ಹೇಳೋದಾದ್ರೆ ಅದ್ರ ಮೇಲೆ ನಿಮಗೆ ಯಾವ್ಯಾವ ಕೋರ್ಸ್ಗೆ ಯಾವ ರ್ಯಾಂಕ್ ಬಂದಿದೆ ಆ ಎಲ್ಲಾ ಡೀಟೇಲ್ಸ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಅದ್ರ ಜೊತೆಗೇನೆ ನಿಮಗೆ ಯಾವ್ಯಾವ ರಿಸರ್ವೇಶನ್ ಅಪ್ಲೈ ಆಗುತ್ತೆ, ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದೀರಾ ಅದ್ರ ಪ್ರಕಾರ ನಿಮಗೆ ಯಾವ್ಯಾವ ಕೋಟಾ, ಯಾವ ರಿಸರ್ವೇಶನ್ ಅಪ್ಲೈ ಆಗುತ್ತೆ ಆ ಎಲ್ಲಾ ಡೀಟೇಲ್ಸ್ ಇದ್ರ ಮೇಲೆ ಇರುತ್ತೆ, ಸರಿನಾ? ನಂತರ ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಈಗ ನಿಮಗೆ ಫಸ್ಟ್ ರೌಂಡ್ ಅಲ್ಲೋ ಸೆಕೆಂಡ್ ರೌಂಡ್ ಅಲ್ಲೋ ಸೀಟ್ ಅಲಾಟ್ ಆಯ್ತು, ಫೀಸ್ ಅನ್ನ ಪೇ ಮಾಡಿದ್ರಿ, ಕಾಲೇಜಿಗೆ ಅಡ್ಮಿಷನ್ಗೆ ಹೋಗ್ತೀರಾ, ಆ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗ್ಬೇಕು. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಇದನ್ನು ತೆಗೆದುಕೊಂಡು ಹೋಗ್ಬೇಕು. ಹಾಗೆ ಇದ್ರ ಮೇಲೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಹೆಸರು ಮೆನ್ಷನ್ ಆಗಿದೆಯೋ ಅಥವಾ ಯಾವ್ಯಾವ ರಿಸರ್ವೇಶನ್ ಮೆನ್ಷನ್ ಆಗಿದೆಯೋ ಅವುಗಳಿಗೆ ಸಂಬಂಧಂತಹ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಅಡ್ಮಿಷನ್ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ವಿಡಿಯೋ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ, ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್, ಅದೇ ರೀತಿ ಟಾಪ್ ಇರುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಾಳೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ, ಸೊ ನಾಳೆ ಬರುತ್ತೆ. ಬಂದ ನಂತರ ವಾಟ್ಸ್ಆಪ್ ಚಾನಲ್ ಡೌನ್ಲೋಡ್ ಮಾಡೋ ಲಿಂಕ್ ಅನ್ನು ಶೇರ್ ಮಾಡ್ತೀವಿ, ಸರಿನಾ? ಆಲ್ ದ ಬೆಸ್ಟ್, ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.